ಓಂ ಶಾಂತಿ. ಡೇಟ್ ಆಗಿದೆ 1/1/1979. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ महावाक्य आಗಿದೆ. नए वर्ष के लिए बाप द्वारा कराया गया दृढ़ संकल्प. ಹೊಸ ವರ್ಷ ಏನು ಮಾಡಬೇಕಂದ್ರೆ ನಿಲ್ಗಂಗಕ್ಕ, ನಯೇ ವರ್ಷಕ್ಕೆ ಲಿಯೇ ಹೊಸ ವರ್ಷಕ್ಕಾಗಿ ಬಾಪ್ ದಾದಾರವರ ಮುಖಾಂತರ ಮಾಡಿದಂತಹ ದೃಢ ಸಂಕಲ್ಪ. विजयी रतन ब्राह्मण कुलभूषण बच्चों के प्रति बाप दादा बोले. ಮಕ್ಕಳೇ, ನೀವೆಲ್ಲ ಏನಾಗಿದ್ದೀರಾ? ವಿಜಯೀ ರತನ್ ಮತ್ತು ಕುಲಭೂಷಣ್, ಬ್ರಾಹ್ಮಣ ಕುಲದ ನೀವು ಶೃಂಗಾರ. ಇಂಥ ಮಕ್ಕಳಿಗೆ ಬಾಬಾ ಹೇಳ್ತಾರೆ, आज सर्व बच्चों को बाप दादा नई उमंगों, नए दृढ़ संकल्पों, नई दुनिया को समीप लाने के सुहावने संकल्पों को सुनाने हुए अति हर्षित हो रहे थे. इंदु ಸರ್ವ ಮಕ್ಕಳ ಬಾಪ್ ದಾದಾವರು, ಸರ್ವ ಮಕ್ಕಳಿಗೆ ಬಾಪ್ ದಾದಾವರು ಹೊಸ ಉಮಂಗ, ಉತ್ಸಾಹ, ಹೊಸ ದೃಢ ಸಂಕಲ್ಪ, ಹೊಸ ಜಗತ್ತನ್ನು ಸಮೀಪ ತಗೊಂಡು ಬರ್ತಕ್ಕಂಥ ಸಂಕಲ್ಪಗಳ ಬಗ್ಗೆ ಬಾಬಾ ಹೇಳ್ತಾ ಇದ್ರು, ಖುಷಿಯಿಂದ ಹೇಳ್ತಾ ಇದ್ರು. ಹರ್ ಏಕ್ ಬಚ್ಚೆ ಕೆ ಅಂದರ್ ವಿಶೇಷ ಉಮಂಗ್ ಹೈ. ಪ್ರತಿಯೊಂದು ಮಕ್ಕಳ ಒಳಗಡೆ ಏನಿದೆ? ಹರ್ಷಿತ, ಖುಷಿ, ಉಮಂಗ್ ಇದೆ. स्वयं को संपन्न बनाकर विश्व का कल्याण करने का. ಎದರದ್ದು ಖುಷಿ, ಉಮಂಗ? ತಾನೋ ಪರಿವರ್ತನೆಯಾಗಿ ಇಡೀ ವಿಶ್ವವನ್ನು ಕಲ್ಯಾಣ ಮಾಡ್ತಕ್ಕಂಥ ಉಮಂಗ್, ಉತ್ಸಾಹ ಅಂತ ಹೇಳ್ತಾರೆ ಬಾಬಾ. आज अपने अंदर रही हुई कमजोरियों को सदा काल के लिए विदाई देने के दृढ़ संकल्प पर बाप दादा भी बधाई देते हैं. आज ಇಂದು ಅಪನೆ ಅಂದರ್ ರಹಿ ಹುಯಿ ಕಮ್ಜೋರಿಯೋ, ನಮ್ಮೊಳಗಡೆ ಇರ್ತಕ್ಕಂಥ ಕಮ್ಜೋರಿಗಳನ್ನು ಸದಾ ಕಾಲಕ್ಕಾಗಿ ವಿದಾಯಿ ಅಂತ ಹೇಳ್ತಕ್ಕಂಥ, ವಿದಾಯಿ ಮಾಡುವ ದೃಢ ಸಂಕಲ್ಪದ ಮೇಲೆ ಬಾಪ್ ದಾದಾ ಏನು ಮಾಡ್ತಾಯಿದ್ರು? ಬಧಾಯಿ ಹೇಳ್ತಿದ್ರು, ಶುಭಾಶಯ ಹೇಳ್ತಾಯಿದ್ರು. ಯಾವುದೇ ಒಂದು ಕಾರ್ಯಕ್ಕೆ ಹೋಗುವಾಗ ಶುಭಾಶಯ ಹೇಳ್ತೀವಲ್ಲ, ಬೆಸ್ಟ್ ಆಫ್ ಲಕ್ ಅಂತ. ಈಗ ಇದಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತಿದ್ರು ಬಾಬಾ, ಕಮ್ಜೋರಿಗಳನ್ನು ತೆಗೆದುಕೊಳ್ಳಿಕ್ಕೆ. इसी विदाई की बधाई को हर रोज अमृत वेले स्मृति के द्वारा समर्थ बनाते रहना. इसी विदाई की बधाई, ಈ ವಿದಾಯಿ ಹೇಳ್ತಕ್ಕಂಥ ಶುಭಾಶಯಗಳನ್ನು ಪ್ರತಿ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಸ್ಮೃತಿಯ ಮುಖಾಂತರ ಸಮರ್ಥ ಆಗಬೇಕು. इस वर्ष स्वयं के समर्थी स्वरूप के साथ साथ सेवा में भी समर्थ स्वरूप लाना है. ನೀವು ಸಮರ್ಥ ಆಗಬೇಕು, ಸೇವೆಯಲ್ಲಿನೂ ಸಮರ್ಥ ಆಗಬೇಕು. जैसे विनाशकारी ग्रुप बहुत तीव्र गति से अपने कार्य को आगे बढ़ाते जा रहे हैं. ಹೇಗೆ ವಿನಾಶಕಾರಿ ಗ್ರೂಪ್ದವರು ತೀವ್ರಗತಿಯಿಂದ ತಮ್ಮ ಕಾರ್ಯವನ್ನು ಬೇಗ ಮುಂದುವರಿಸ್ತಿದ್ದಾರೆ. बहुत रिफाइन सेकंड में शारीरिक बंधन से मुक्त होने अर्थात शारीरिक दुख से सहज मुक्त होने, अनेक आत्माओं को बचाने के सहज साधन बना रहे हैं. आप ಹೇಳ್ತಾರೆ, ವಿನಾಶದ್ದನೂ ತಯಾರಿ ನಡೆದಿದೆ, ಮತ್ತು ರಿಫೈನ್ ಮಾಡ್ತಿದ್ದಾರೆ. ದೇಹದ ದುಃಖದಿಂದ ಸಹಜವಾಗಿ ಮುಕ್ತ ಮಾಡ್ತಕ್ಕಂಥ, ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಸಹಜ ಸಾಧನಗಳನ್ನು ಕೂಡ ಮಾಡ್ತಿದ್ದಾರೆ. ಕಿಸ್ ಆಧಾರ ಸೇ? ಇದೆಲ್ಲ ಯಾವ ಆಧಾರದ ಮೇಲೆ ಮಾಡ್ತಾರೆ? ಸೈನ್ಸ್ ಕಿ ಅಥಾರಿಟಿ ಸೇ. ಎಲ್ಲವೂ ವಿಜ್ಞಾನದ ಅಥಾರಿಟಿಯಿಂದ, ವಿಜ್ಞಾನದ ಶಕ್ತಿಯಿಂದ ಮಾಡ್ತಿದ್ದಾರೆ. ऐसे स्थापना के कार्य में निमित्त बने हुए मास्टर ऑलमाइटी अथॉरिटी ग्रुप आत्माओं को जन्म जन्मांतर के लिए माया के बंधन से, माया द्वारा प्राप्त हुए अनेक प्रकार के दुखों से एक सेकंड में मुक्त करने व सदा काल के लिए सुख शांति का वरदान देने, हर एक आत्मा को ठिकाने लगाने के लिए तैयार हो. ಅಪ್ಪ ಕೇಳ್ತಾರೆ, ದೇಹಕ್ಕೆ ಏನಾದರೂ ತೊಂದರೆ ಬಂದರೆ, ಎಲ್ಲಾದರೂ ನೋವು ಬಂದರೆ,
ಒಂದೇ ಕ್ಷಣದಲ್ಲಿ ಅವುಗಳನ್ನು ನಿವಾರಣೆ ಮಾಡ್ತಾರಲ್ಲ. ಒಂದು ಇಂಜೆಕ್ಷನ್ ಮಾಡಿದ್ರಾಯ್ತು, ಪೇನ್ ಕಿಲ್ಲರ್ ಕೊಟ್ಟರಾಯ್ತು, ಪೇನ್ ಏನಾಗುತ್ತೆ, ಕಡಿಮೆ ಆಗಿಬಿಡ್ತದೆ. ಇದೆಲ್ಲ ಎದ್ರ ಮೇಲೆ? ವಿಜ್ಞಾನದ ಆಧಾರದ ಮೇಲೆ. ಹಾಗೇನೆ ಆತ್ಮನ ಬೀಮಾರಿ ಯಾರು ತೆಗಿಬೇಕು? ವಿಜ್ಞಾನಕ್ಕೆ ಸಾಧ್ಯ ಅದು. ಆತ್ಮನ ರೋಗಗಳನ್ನು ತೆಗಿಬೇಕಲ್ಲ. ಈಗ ದೇಹದ ರೋಗಕ್ಕಿಂತ ಹೆಚ್ಚು ರೋಗ ಎದಕ್ಕಿದೆ? ಆತ್ಮನಿಗಿದೆ. ಅದರಿಂದ ಏನು ಮಾಡಬೇಕಾಗಿದೆ? ಒಂದೇ ಸೆಕೆಂಡಿನಲ್ಲಿ ಮುಕ್ತ ಮಾಡಬೇಕು. ಸದಾ ಕಾಲಕ್ಕಾಗಿ ಸುಖ ಶಾಂತಿಯ ವರದಾನ ಕೊಡಬೇಕು. ಈ ಮಾಯಾಬಂಧನದಿಂದ ಮುಕ್ತ ಆಗಲಿಕ್ಕೆ ನೀವು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಅದಕ್ಕೆ ತಯಾರಾಗಿದ್ದೀರಾ? ಹರ ಆತ್ಮ ಕೋ ಠಿಕಾನೆ ಲಗಾನೆ. ಆತ್ಮಗಳಿಗೆ ಠಿಕಾನ ಇಲ್ಲ, ಆ ಕಡೆ ಈ ಕಡೆ ಅಲದಾಡ್ತಿದ್ದಾವೆ. ಅವುಗಳನ್ನು ಒಂದೇ ಕಡೆ ಕೂಡು ಹಂಗೆ ಮಾಡಬೇಕಲ್ಲ. ಈಗ ಸಣ್ಣ ಮಕ್ಕಳು ನೋಡ್ರಲ್ಲ, ಹೆಂಗೆ ಅಡ್ಡಾಡ್ತಾರೆ. ಹಿಂಗೆ ಒಯ್ದಲ್ಲಿ ಕುಡಿಸಿರ್ತೀವಿ, ಮತ್ತೆ ಅಲ್ಲೇ ಹೋಗ್ತಾವೆ. ಹಿಂಗೆ ತಂದಿಲ್ಲಿ ಕುಡಿಸಿರ್ತೀವಿ, ಮತ್ತೆ ಹೋಗ್ತಾವೆ. ನಾವು ಏನು ಮಾಡಿರ್ತೀವಿ ಒಳಗೆ? ಬಾಬಾ ತಂದಲ್ಲಿ ಕೂಡಿಸಿರ್ತಾರ, ಮತ್ತೆ ಇಲ್ಲೇ ಹೋಗಿರ್ತೀವಿ. ಹಿಂಗೆ ಆತ್ಮಗಳನ್ನು ಏನು ಮಾಡಬೇಕಾಗಿದೆ? ಒಂದೇ ಕಡೆ ಕೂಡಿ ಹಾಕಬೇಕಾಗಿದೆ. ಎಲ್ಲಿ ಕೂಡಿ ಹಾಕಬೇಕಾಗ್ಯದ? ಎಲ್ಲ ಆತ್ಮಗಳಿಗೆ ಮಾರ್ಗ ತೋರಿಸ್ಬೇಕು ನಾವು. ಎಲ್ಲಿ ಹೋಗೋದು? ಪರಮಧಾಮಕ್ಕೆ ಹೋಗುವ ಮಾರ್ಗವನ್ನು ತೋರಿಸ್ಬೇಕಲ್ಲ. ಅದಕ್ಕೆ ತಯಾರಿದ್ದೀರಾ? ವಿನಾಶಕಾರಿ ಗ್ರೂಪ್ ಅಬ್ ಭಿ ಅವ ರೆಡಿ ಹೇ. ಅವರು ತಯಾರಾಗಿದ್ದಾರಲ್ಲ. ಈಗ ಟ್ರಂಪನಿಗೆ ಎಲ್ಲ ಕಡೆ ಬಾಂಬ್ ಹಾಕ್ಬೇಕಂತ ಐದು ತಲೆಗೆ ಈಗ ಬಂದದ. ಆದರೆ ಕೆಲವು ಶಕ್ತಿಗಳು ಏನು ಮಾಡ್ಲಿಕ್ಕತ್ತಾವ? ಅವ್ನು ತಡಿಲಿಕ್ಕತ್ತಾವ. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರು ಹೆಂಗೆ ಎವರೆಡಿ ತಯಾರಾಗಿದ್ದಾರೆ. ಸಿರ್ಫ್ ಆರ್ಡರ್ ಕಿ ದೇರಿ ಹೇ. ಆರ್ಡರ್ ಸಿಗೋದಷ್ಟೇ ಬೇಕಾಗಿದೆ ಅವ್ರಿಗೆ. ऐसे ಸ್ಥಾಪನ ನಿಮಿತ್ತ ಬನೆ ಹುಯೇ ಗ್ರೂಪ್ ಎವರ್ ರೆಡಿ ಹೋ. ಅವರು ವಿನಾಶ ಮಾಡಲಿಕ್ಕೆ ಎವರ್ ರೆಡಿಯಾಗಿ ಕೂತಿದ್ದಾರೆ. ಈಗ ನೀವು ಸ್ಥಾಪನೆ ಮಾಡೋಂಥವ್ರು ಎವರ್ ರೆಡಿ ಆಗಿದ್ದೀರಾ? क्योंकि स्थापना का कार्य संपन्न होना अर्थात विनाश कार्यों को ऑर्डर मिलना है. ಅವ್ರಿಗಿನ್ನೂ ಆರ್ಡರ್ ಸಿಕ್ಕಿಲ್ಲ ಅಂದರೆ ಏನರ್ಥ? ನಾವಿನ್ನ ಸಂಪೂರ್ಣ ಆಗಿಲ್ಲ. ನಾವು ಸಂಪೂರ್ಣ ಆಗಿದ್ದೀವಿ, ಅದರ ಅರ್ಥನೇ ವಿನಾಶಕಾರಿಗೆ ಆರ್ಡರ್ ಕೊಟ್ಟ ಹಾಗೆ ಅಂತ ಹೇಳ್ತಾರೆ ಬಾಬಾ. जैसे ही समय समीप अर्थात पूरा होने पर सुई आती है और घंटे स्वतः ही बजते हैं, ऐसे बेहद की घड़ी में स्थापना की संपन्नता अर्थात समय पर हुई सुई का आना और विनाश के घंटे बजाना. तो बताओ संपन्नता में एवर रेडी हो? बाबा ಕೇಳ್ತಾರೆ, जैसे समय समीप, ಹೇಗೆ ಸಮಯ ಸಮೀಪ ಅರ್ಥಾತ್ ಪೂರ ಹೋನೆ ಪರ್, ಪೂರ ಆಗಬೇಕು ಅಂತಂದರೆ ಸುಯಿ ಆತಿ ಹೇ, ಅಲ್ಲೊಂದು ಕಂಟಿ ಅಟ್ಕಾಯಿಸ್ತದೆ, ಕಾಂಟ ಅಂತ ಹೇಳ್ತಾರೆ ಬಾಬಾ. ಸುಯಿ ಅಂದರೆ ಕಾಂಟ ಆತಿ ಹೇ, ಅವ್ರ ಗಂಟೆ ಸ್ವತಃ ಬಸ್ತಿ ಹೇ. ಅದು ಇದ್ರದ್ದು ಮುಳ್ಳು, ಗಡಿಯಾರದ ಮುಳ್ಳು. ಅದು ಹೇಳ್ತಾರೆ ಬಾಬಾ. ಗಂಟೆ ಸ್ವತಃ ಬಸ್ತೆ ಹೇ, ಐಸೆ ಬೇಹದ್ ಕಿ ಘಡಿ ಬಿ. ಇದು 24ದ ಘಡಿ ಇದೆ. 5000 ಗಡಿಯಾರದಲ್ಲ, ಅದು ಹೊಡಿತು ಅಂತಂದರೆ, ಆ ಗಂಟೆ ಹೊಡಿತು ಅಂತಂದರೆ ಬೇಹದ್ ಕಿ ಘಡಿ ಮೇ ಸ್ಥಾಪನಾ ಕಿ ಸಂಪನ್ನತಾ ಅರ್ಥಾತ್ ಸಮಯ ಪರ್ ಕಾಂಟಾ ಕಾ ಆನಾ. ಆ ಸಮಯದಲ್ಲಿ ಆ ಮುಳ್ಳು ಬಂದುಬಿಡ್ತು ಅಂದರೆ ವಿನಾಶಕ್ಕೆ ಗಂಟೆ ಭಜನಾ, ವಿನಾಶದ ಗಂಟೆ ಹೊಡಿತದೆ. ತೋ ಬತಾವು, ಅದೇನೋ ಹೊಡಿತದೆ. ಎವರ್ ರೆಡಿ ಹೋ? ನೀವು ತಯಾರಿದ್ದೀರಾ? आज बच्चों के अमृत वेले से नए वर्ष के नए उमंग सुनते बाप दादा की भी एक नई टॉपिक पर रूह रूहान हुई. आज बच्चों के, ಇಂದು ಮಕ್ಕಳ ಅಮೃತ ವೇಳೆಯಿಂದ ಹೊಸ ವರ್ಷದ ಹೊಸ ಉಮಂಗ ಕೇಳ್ತಾ ಬಾಪ್ ದಾದಾನು ಕೂಡ ಒಂದು ಹೊಸ ಟಾಪಿಕ್ ಮೇಲೆ ಏನು ಮಾಡಿದರು? ಆತ್ಮಿಕ ವಾರ್ತಾಲಾಪ ಮಾಡಿದರು. ಬ್ರಹ್ಮ ಬೋಲೆ, ಮುಕ್ತಿ ಕಾ ಗೇಟ್ ಕಬ್ ಖೋಲ್ನಾ ಹೇ? ಮುಕ್ತಿಯ ಗೇಟ್ ಯಾವಾಗ ತೆಗಿಬೇಕು? जब तक मुक्ति का गेट ब्रह्मा नहीं खोलते तब तक कन्या आत्माएं भी मुक्ति में जा नहीं सकती. ಎಲ್ಲಿವರೆಗೂ ಬ್ರಹ್ಮ ಬಾಬಾ ಮುಕ್ತಿ ಗೇಟ್ ತೆಗೆಯೋದಿಲ್ವೋ ಅಲ್ಲಿ ತನಕ ಆತ್ಮಗಳು ಮುಕ್ತಿನಲ್ಲಿ ಹೋಗೋಕ್ಕಾಗೋದಿಲ್ಲ. ಬ್ರಹ್ಮ ಬೋಲೆ ಅಬ್ ಚಾಬಿ ಲಗಾವೆ,
ಯಾವಾಗಿದು 79 ಒಳಗೆ ತೆಗಿಲ ಚಾವಿ ಹಾಕಲಿ ಅಂತ ಕೇಳಿದ್ರು ಬಾಬಾ. ಬಾಬ್ ಬೋಲೆ ಉದ್ಘಾಟನ ಅಕೇಲಾ ಕರ್ನಾ ಹೇ, ಶಿವ ಬಾಬಾ ಕೇಳ್ತಾರೆ. ಒಬ್ಬನೇ ಉದ್ಘಾಟನೆ ಮಾಡ್ತೀನು ಯಾ ಬಚ್ಚೋಂ ಕೆ ಸಾಥ್? ब्रह्मा बोले सौतेले और मातेले बच्चों के दुख के आलाप, तड़फने के आलाप सुनते सुनते अब रहम आता है. ಬ್ರಹ್ಮ ಬಾಬಾಗೆ ಕೇಳಿ ಕೇಳಿ ಆಲಾಪ ಕೇಳಿ ಕೇಳಿ ಸಾಕಾಗ್ಬಿಡ್ತು. ಸೌತೇಲೆ ಮಕ್ಕಳದು ಆಲಾಪ ಕೇಳಿಸ್ಲಿಕ್ಕತ್ತದೆ, ಮಾತೇಲೆ ಮಕ್ಕಳದು ಆಲಾಪ ಕೇಳಿಸ್ತಿದೆ. ಅದಕ್ಕೆ ಅವ್ರ ಮೇಲೆ ಏನಾಗಿದೆ, ದಯಾ ಬಂದು ಬಾಬಾ ಏನು ಮಾಡ್ಬೇಕಂತಾರ, ಮುಕ್ತಿಗೇಟ ತೆಗೆದು ಬಿಡ್ಬೇಕಂತಾರ. ಆ ಬಾಪ್ ಬೋಲೆ, शिव बाबा ಹೇಳ್ತಾರೆ, बच्चों में से सर्वश्रेष्ठ विजय रतन जो साथ साथ भिन्न भिन्न संबंध और स्वरूप से ब्रह्मा की आत्मा के साथी बनने वाले हैं, ऐसे साथी विजयी रत्नों की माला तैयार है. बच्चों में से ಮಕ್ಕಳಲ್ಲಿ ಸರ್ವಶ್ರೇಷ್ಠ ವಿಜಯ ರತ್ನಗಳು ಜೊತೆ ಜೊತೆಗೆ ಭಿನ್ನ ಭಿನ್ನ ತರಹದ ಸಂಬಂಧ ಮತ್ತು ಸ್ವರೂಪದಿಂದ ಬ್ರಹ್ಮ ಅವರ ಆತ್ಮಕ್ಕೆ ಸಾಥಿ, ಬ್ರಹ್ಮಾತ್ಮನ ಜೊತೆಗೆ बनने वाले साथी बनने वाले ऐसे साथी रहना विजय रत्नों की माला तैयार है. ಬ್ರಹ್ಮ ಒಬ್ಬರು ಹೋದ್ರೆ ಅದ್ರ ಜೋಡೆ ಬ್ರಹ್ಮನ ಜೋಡಿನೂ ಕೂಡ ಏನು ಬೇಕು, ಸಾಥಿಗಳು ಬೇಕು, ಮಾಲೆಗಳು ಬೇಕು. जिन्हों का आदि से यही संकल्प है कि साथ जिएंगे साथ मरेंगे. ಹಾಂ, ಬ್ರಹ್ಮ ಬಾಬಾವನ ಜೊತೆ ಏನು ಮಾಡಿದ್ದಾರೆ, ಬಾಬನ ಜೊತೆನೇ ಹೋಗ್ತೀವಿ, ಬಾಬನ ಜೊತೆನೇ ಸಾಯ್ತೀವಿ. ಕಿಸಿ ಭೀ ಭಿನ್ನ ರೂಪ ಸಂಬಂಧ ಮೇ ಸಾಥ್ रहेंगे. ಯಾವುದೋ ರೂಪ ಇರಲಿ, ಆದರೆ ಬ್ರಹ್ಮ ಬಾಬನ ಜೊತೆ ಸಾಥ್ ಇರಬೇಕು. उन्हीं से किए हुए वायदे के प्रमाण साथियों के बिना चाबी कैसे लगावेंगे. ವಾಯ್ದೆ ಮಾಡಿದ್ದೀವಲ್ಲ, ಸಾಥ್ ಜಿಯೆಂಗೆ ಸಾಥ್ ಚಲೆಂಗೆ ಸಾಥ್ ಮರೆಂಗೆ ಅಂಥೇಳಿ, ಆ ವಾಯ್ದಾದಿಂದ, ಆ ಪ್ರಮಾಣದಿಂದ ಸಾಥಿಯರನ್ನು ಬಿಟ್ಟು ಚಾವಿ ಹೆಂಗೆ ತೆಗಿತೀಯಾ ಅಂತ ಕೇಳ್ತಾರೆ ಶಿವಬಾಬಾ. तो नए वर्ष का नया संकल्प ब्रह्मा का सुना. ಹೊಸ ವರ್ಷದ ಹೊಸ ಸಂಕಲ್ಪ ಬ್ರಹ್ಮ ಬಾಬಾರವ್ರು ಕೇಳಿದ್ರ. बाप के इस संकल्प को प्रैक्टिकल में लाने वाले विजयी ग्रुप अब क्या करेंगे. बाप के इस संकल्प को, ಬಾಬಾರವರ ಈ ಸಂಕಲ್ಪವನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದಕ್ಕಾಗಿ ವಿಜಯಿ ಗ್ರೂಪ್ ಏನು ಮಾಡ್ತೀರಾ ಈಗ. ಬಾಬಾ ಗ್ರೂಪಿಗೆ ಹೆಸರಿಟ್ಟುಬಿಟ್ಟಿದ್ದಾರೆ. ಎಂಥ ಗ್ರೂಪ್ ಹೆಸರು, ವಿಜಯ್ ಅಂತ. ಅಡ್ವಾನ್ಸ್ ಆಗಿ ವಿಜಯ್ ಅಂತ ಹೇಳಿಬಿಟ್ರು. ಈಗ ನೀವೇನು ಮಾಡ್ತೀರಾ. श्रेष्ठ विजय रतन ही बाप के इस संकल्प को पूरा करने वाले हैं. ಬಾಬಾನ ಸಂಕಲ್ಪ ವಿಜಯಿ ಮಾಡಬೇಕು ಅಂತಂದರೆ ಆತ್ಮ ಏನಿರ್ತದೆ, ಶ್ರೇಷ್ಠ ಸಂಕಲ್ಪಕ್ಕೋ पूरा करने वाले विजय रतन ही बाप. इसलिए इस वर्ष में विशेष रूप से मास्टर ऑलमाइटी अथॉरिटी के स्वरूप से सेकंड में मुक्त करने की मशीनरी तीव्र करो. ಏನು ಹೇಳ್ತಾರೆ ಬಾಬಾ. ಆದ್ದರಿಂದ ಈ ವರ್ಷ ವಿಶೇಷ ರೂಪದಿಂದ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದಿಂದ ಸೆಕೆಂಡಿನಲ್ಲಿ ಮುಕ್ತ ಆಗ್ತಕ್ಕಂಥ ಮಷಿನರಿ ತಯಾರಾಗಬೇಕು. ಹೇಗೆ, ತೀವ್ರಗತಿಯಿಂದ ತಯಾರಾಗಬೇಕು. अभी मेजॉरिटी आत्माएं प्रकृति के अल्पकाल के साधनों से व आत्मिक शांति प्राप्त करने के बने हुए अल्पज्ञ स्थानों से अर्थात परमात्मा मिलन मनाने के ठेकेदारों से अब थक गए हैं, निराशा हो गए हैं. समझते हैं सत्य कुछ और है, सत्यता की मंजिल की खोज में हैं, प्राप्ति के प्यासे हैं. ऐसे प्यासी आत्माओं को आत्मिक परिचय, परमात्मा परिचय की यथार्थ बूंद भी तृप्त आत्मा बना देगी. ಬಾಬಾ ಏನು ಹೇಳ್ತಾರೆ ಅಂತಂದರೆ, ಅಭಿ ಮೆಜಾರಿಟಿ ಆತ್ಮಾಯೇ, ಈಗ ಬಹಳಷ್ಟು ಆತ್ಮಗಳು ಪ್ರಕೃತಿಗೆ ಅಲ್ಪಕಾಲಕ್ಕೆ ಸಾಧನವಸೆ, ಪ್ರಕೃತಿಯ ಅಲ್ಪಕಾಲದ ಸಾಧನಗಳಿಂದ ಅಥವಾ ಆತ್ಮಿಕ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಅಲ್ಪಜ್ಞ ಸ್ಥಾನವಸೆ, ಅಲ್ಲಲ್ಲಲ್ಲೇ ಏನು ಮಾಡ್ತಾರೆ, ಅಲ್ಲಿ ಶಾಂತಿ ಇಲ್ಲ ಇಲ್ಲಿ ಶಾಂತಿ ಇಲ್ಲ ಅಂತ ಇದನ್ನು ಬಿಟ್ಟು ಅಲ್ಲಿ ಹೋಗೋದು ಅದನ್ನು ಬಿಟ್ಟು ಅಲ್ಲಿ ಹೋಗೋದು ಮಾಡ್ತಿದ್ದಾರಲ್ಲ, ಅದು ಅಲ್ಪ ಶಾಂತಿ ಅಂತಾರೆ ಬಾಬಾ. अल्पज्ञ स्थानों से अर्थात परमात्मा मिलन मनाने के,
ಪರಮಾತ್ಮನ ಮಿಲನ ಮಾಡುವುದಕ್ಕಾಗಿ ಠೇಕೆದಾರೋ ಸೆ ಅಬ್ ಥಕ್ ಗಯೆ. ಆ ಗುಡಿ ಈ ಗುಡಿ, ಆ ತಪಸ್ಸು, ಆ ಗುರು ಈ ಗುರು, ಅವೆಲ್ಲ ಹೋಗಿ 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 ಆತ್ಮಗಳೇನಾಗ್ಬಿಟ್ಟಿದ್ದಾವೆ, ಸುಸ್ತಾಗ್ಬಿಟ್ಟಿದ್ದಾವೆ. ನಿರಾಶ್ ಹೋಗೇ ಹೇ. ಮತ್ತೆ ಹೇಳ್ತಾರೆ, ಸಮಜ್ತೆ ಹೇ, ತಿಳ್ಕೊತಾ ಇದ್ದಾರೆ, ಸತ್ಯ ಕುಚ್ ಅವ್ರ ಹೇ. ನಮಗಿನಾದು ಸಿಗ್ಲಿಕ್ಕತ್ತಿಲ್ಲ ಅಂತಂದರೆ ಇದು ಏನೋ ಬೇರೆನೇ ಇದೆ ಸತ್ಯ. ಸತ್ಯತಾ ಕಿ ಮಂಜಿಲ್ ಕಿ ಖೋಜ್ ಮೇ ಹೇ. ಸತ್ಯತೆಯನ್ನು ಹುಡುಕೋದರ ಗುರಿ ಕಡೆ ಇದ್ದಾರೆ. ಪ್ರಾಪ್ತಿಗೆ ಪ್ಯಾಸೆ ಹೇ. ನಂಗೆ ಅದು ಪ್ರಾಪ್ತಿ ಆಗಬೇಕು, ಸುಖ ಪ್ರಾಪ್ತಿ ಆಗಬೇಕು, ಶಾಂತಿ ಪ್ರಾಪ್ತಿ ಆಗಬೇಕು, ಪ್ರೇಮ ಪ್ರಾಪ್ತಿ ಆಗಬೇಕು. ಅವುಗಳನ್ನು ಎಲ್ಲಿ ಹುಡುಕ್ತಿದ್ದಾರೆ ಅವರು? ಸಾಧನಗಳಲ್ಲಿ ಹುಡುಕ್ತಿದ್ದಾರೆ, ಸ್ಥಾನಗಳಲ್ಲಿ ಹುಡುಕ್ತಿದ್ದಾರೆ. ಸಾಕಾಗಿದ್ದು ಬಿಡ್ರಿ, ಒಂದು 4 ದಿನ ಎಲ್ಲರೂ ಹೋಗಿ ಬರೋಣ, ಅಲ್ಲಿ ಹೋಗ್ಮೇಲೆ ಸಿಕ್ಬಿಡ್ತದೆಲ್ಲ. ಅದಕ್ಕೆ ಕೇಳ್ತಾರೆ ಬಾಬಾ, ಅಲ್ಪಜ್ಞೆಗಳು ಏನು ಮಾಡ್ತಿದ್ದಾರೆ? ಸ್ಥಾನೋ ಸಾಧನೋ ಅಲ್ಲಿ ಬಿದ್ದುಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ನಿರಾಶ್ ಹೋಗೇ ಹೇ, ಸಮಜ್ತೆ ಹೇ ಸತ್ಯ ಕುಚ್ ಔರ್ ಹೇ, ಸತ್ಯತಾ ಕಿ ಮಂಜಿಲ್ ಕಿ ಖೋಜ್ ಮೇ ಹೇ. ಇನ್ನು ಹುಡುಕಾಟದಲ್ಲಿದ್ದಾರೆ. ಪ್ರಾಪ್ತಿಗೆ ಪ್ಯಾಸೆ ಹೇ. ऐसी प्यासी आत्माओं को आत्मिक परिचय, परमात्मा परिचय की यथार्थ बूंद भी तृप्त आत्मा बना देगी. ಇಂಥ ಪ್ಯಾಸಿ ಆತ್ಮಗಳು ಹಲುಬ್ತಾ ಇದ್ದಾರೆ. ಅವರು ಗುಣಗಳ ಹಲುಬತ್ತಿದೆ ಅಂದರೆ ಗುಣಗಳಿಂದ ಅವ್ರಿಗೆ ಗುಣಗಳೇ ಇಲ್ಲಲ್ಲ. ಅದಕ್ಕೇನು ಮಾಡ್ತಿದ್ದಾರೆ ಬಾಬಾ? ಪ್ಯಾಸೆ ಹೇ, ಇಸ್ ಪ್ಯಾಸ್ ಕೋ ಬುझाओ. ಅದನ್ನು ಆರಿಸಿ ಅಂತ ಹೇಳ್ತಾರೆ ಬಾಬಾ. ಕಡಿಮೆ ಮಾಡಿ ಆ ಪ್ಯಾಸನ್ನು. ಹೆಂಗೆ? ಆತ್ಮ ಪರಿಚಯ, ನೀನ್ಯಾರು ಅಂತ ಹೇಳಿ, ಮತ್ತು ನಿನ್ನವನು ಯಾರು ಅಂತ ಹೇಳಿ. ಆತ್ಮನ ಪರಿಚಯ, ಪರಮಾತ್ಮನ ಪರಿಚಯ, ಯಥಾರ್ಥ ಒಂದು ಹನಿನೂ ಕೂಡ ಅವರನ್ನು ಏನು ಮಾಡಿಬಿಡ್ತದೆ? ತೃಪ್ತ ಮಾಡಿಬಿಡ್ತದೆ. ತೃಪ್ತಾತ್ಮ ಬನಾದಿಗಿ. ಇಸ್ಲಿಯೇ ಜ್ಞಾನ ಕಲಶ ಧಾರಣ ಕರ್. ಸನ್ಯಾಸಿಗಳು ಕೈಯಲ್ಲಿ ಏನಿರ್ತದೆ ಅದೇನಂತಾರೆ, ಕಮಲ ಕುಂಡಲ ಅಂತ ಹೇಳ್ತಾರಲ್ಲ, ಬಂದವ್ರಿಗೆಲ್ಲ ಹಿಂಗೆ ಒಂದು ಹನಿ ಹಾಕಿ ಹಿಂಗೆ ಸಿಡಿಸ್ಬಿಡ್ತಾರೆ. ಏನು ಅರ್ಥ? ಅದು ಜ್ಞಾನ. ಅದು ಯಾದ್ಗಾರದಲ್ಲಿ ಬಂದುಬಿಟ್ಟಿದೆ, ಕಮಂಡಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ, ಅಮೃತ್ ಕಲಶ ಸದಾ ಸಾತ್ ರಹೆ. ಅವ್ರು ಯಾವಾಗಲೂ ಹಿಡ್ಕೊಂಡು ಹೋಗ್ತಿರ್ತಾರೆ ಇಲ್ಲ ಸನ್ಯಾಸಿ. ಈ ಜ್ಞಾನಾಮೃತ ಕಲಶ ನೀವು ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಚಲ್ತೆ ಫಿರ್ತೆ ಸದಾ ಅಮೃತ್ವಾರ ಅಮರ್ ಬನಾತೇವ ಚಲೋ. ಹೋಗ್ತಾ ಬರ್ತಾ ಯಾವಾಗಲೂ ಏನು ಮಾಡಿರಿ? ಅಮೃತದ ಮುಖಾಂತರ ಅಮರ್ ಬನಾತಿ ಚಲೋ, ನೀವು ಅಮರ್ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ತಬ್ ಹಿ ಬ್ರಹ್ಮ ಬಾಪ್ ಕೆ ಸಾಥ್ ಸಾಥ್ ಮುಕ್ತಿ ಕೆ ಗೇಟ್ ಕಾ ಉದ್ಘಾಟನ್ ಕರ್ ಸಕೆಂಗೆ. ಇಷ್ಟೆಲ್ಲ ಮಾಡಿದ ಮೇಲೆ ಬ್ರಹ್ಮ ಬಾಬರವ್ರ ಜೊತೆ ಏನು ಮಾಡ್ತೀರಾ? ಮುಕ್ತಿ ಗೇಟನ್ನು ಉದ್ಘಾಟನೆ ಮಾಡ್ತೀರಾ. ಬಾಬಾ ಹೇಳ್ತಾರೆ, ಅಭಿ ತೋ ಭವನೋಂ ಕಾ ಉದ್ಘಾಟನ್ ಕರ್ ರಹೆ ಹೋ. ಏನು ಮಾಡಿ? ರೂಮ್ ಉದ್ಘಾಟನೆ ನಡೆದೈತಿ ಬರೀ ನಿಮ್ಮದು ಅಂತಾರೆ ಬಾಬಾ. अमर भव के वरदानी मूर्त बनो. अब पुरुषार्थ करने वाली आत्माएं जो अंतिम अति कमज़ोर आत्माएं हैं, ऐसी कमज़ोर आत्माओं में पुरुषार्थ करने की भी हिम्मत नहीं है. ऐसी आत्माओं को स्वयं की शक्तियों द्वारा समर्थ बनाकर प्राप्ति कराओ. ಅದಕ್ಕೆ ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡ್ತಿದ್ದಾರೆ, ಅವರ ಕಮ್ಜೋರ್ಗಳು ಏನು ಮಾಡ್ತಿದ್ದಾವೆ? ಅವರನ್ನು ಪುರುಷಾರ್ಥ ಮಾಡೋಕ್ಕೆ ಕೊಡ್ತಾ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮ ಶಕ್ತಿಗಳ ಮುಖಾಂತರ ನೀವು ಸಮರ್ಥ ಆಗಿ ಅವ್ರಿಗೆ ಪ್ರಾಪ್ತಿಯನ್ನು ಮಾಡಿಸ್ಬೇಕು. इसलिए ज्ञान मूर्त से ज़्यादा अभी वरदानी मूर्त का पाठ चाहिए. ಈಗ ಯಾವ ಪಾಠ ಬೇಕಂತಾರೆ ಬಾಬಾ? ವರದಾನಿ ಮೂರ್ತ ಆಗಿ, ಅಂದರೆ ಜ್ಞಾನ ಸ್ವರೂಪ್ ಭವ ಅಂತಂದ ತಕ್ಷಣ ಆತ್ಮ ಏನಾಗಬೇಕು? ಜ್ಞಾನಿ ಆಗಿಬಿಡ್ಬೇಕು. ಹಂಗಾಗ್ಬೇಕಂತಾರೆ ಬಾಬಾ. ಸುನನೆ ಕಿ ಶಕ್ತಿ ಭೀ ನಹಿ ಹೇ, ಕೇಳೋ ಶಕ್ತಿ ಅವ್ರಿಗೆ ಇಲ್ಲ. ಚಲ್ನೆ ಕಿ ಹಿಮ್ಮತ್ ನಹಿ ಹೇ, ಬಾಬಾ ಶ್ರೀಮತದ ಪ್ರಕಾರ ನಡೆಯೋಕ್ಕೆ ಶಕ್ತಿನೂ ಇಲ್ಲ. ಸಿರ್ಫ್ ಏಕ್ ಪ್ಯಾಸ್ ಹೇ ಕಿ ಕುಚ್ ಮಿಲ್ ಜಾಯೆ. ಅವ್ರಿಗೆ ಆಶಿದೆ, ನಮಗೇನೋ ಸಿಗಬೇಕು ಅಂತ ಅಷ್ಟೇ, ಮಾಡಬೇಕು ಅಂತಿಲ್ಲ. ಇವತ್ತು ಹೊರಗಡೆನೂ ಲೌಕಿಕದಲ್ಲಿ ನೋಡ್ತಿದ್ದೀವಲ್ಲ,
ಕರ್ಮ ಮಾಡಿ ಪಡ್ಕೊಳ್ಬೇಕಂತಿಲ್ಲ ಅವ್ರಿಗೆ, ಹಂಗೆ ಸಿಗಬೇಕೆಲ್ಲನೂ ಅವ್ರಿಗೆ. ಹಾಗೆ ಪಗಾರ ಬೇಕು, ದುಡಿಲಾರೇ ಪಗಾರ ಬೇಕು. ಆ ಲೆಕ್ಕದಲ್ಲಿ ಇವತ್ತು ಜಗತ್ತಿದೆ. ಅದಕ್ಕೆ ಹೇಳ್ತೀರಿ ಬಾಬಾ, ಅದು ಯಾರಿಂದ ತಯಾರಾಯಿತು? ಅದು ನಮ್ಮಿಂದನೇ. ಇಲ್ಲಿ ಬರ್ತಕ್ಕಂತಹ ಆತ್ಮಗಳಿಗೆ ಏನು ಬೇಕು ಹೇಳ್ತಾರೆ ಬಾಬಾ. ಬೇಕಾರೆ ನಂಬರ್ 1 ಗದ್ದಿ, ಮಾಡೋದರೆ ಪ್ಯಾದೆ ಸವಾರ್ ಏನೋ ಪುರುಷಾರ್ಥನೂ ಮಾಡಲ್ಲ ನೀವು ಅಂತಾರೆ ಬಾಬಾ. ಇದೇ ಹೊರಗಡೆ ಅವರು ಮಾಡ್ತಿದ್ದಾರೆ. ಪಗಾರ ಇರಬೇಕು 1,00,000, ನೌಕರಿ ಇರಬೇಕು, ಚಲೋ ನೌಕರಿ, ಅಭ್ಯಾಸರೇ ಮಾಡೋಕ್ಕೆ ತಯಾರಿಲ್ಲ. ನಮ್ಮದು ಅದೇ. ಅದನ್ನು ಹೇಳ್ತಾರೆ ಬಾಬಾ, ಹಿಮ್ಮತ್ ಆಪ್ಕೋ ದೇನಿ ಪಡೆಗಿ. ಬಾಬಾ ಹೇಳ್ತಾರೆ, सुनने की शक्ति भी नहीं, चलने की हिम्मत नहीं, सिर्फ एक प्यास है कि कुछ मिल जाए. ऐसी अनेक आत्माएं विश्व में भटक रही हैं. ಆ ಕಡೆ ಈ ಕಡೆ ಅಲೆದಾಡ್ತಿದ್ದಾರೆ. ಚಲನೆ ಕೆ ಪಾವ್ ಅರ್ಥಾತ್ ಹಿಮ್ಮತ್ ಭಿ ಆಪ್ಕೋ ದೇನಿ ಪಡೆಗಿ. ನೀವೇ ನಡೆಸ್ಬೇಕು, ಅವ್ರಿಗೆ ನಡೆಯೋಕ್ಕೂ ಬರೋದಿಲ್ಲ ಅಂತಾರೆ ಬಾಬಾ. तो हिम्मत का स्टॉक जमा है. ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಎಲ್ಲರಿಗೂ ಧೈರ್ಯ ತುಂಬುವ ಶಕ್ತಿ ನಿಮ್ಮ ಹತ್ರ ಇದೆಯಾ? ಅಮೃತ್ ಕಲಶ್ ಸಂಪನ್ ಹೇ, ಅಖುಟ್ ಹೇ. ನಿಮ್ಮ ಹತ್ರ ಸಂಪೂರ್ಣ ಜ್ಞಾನ ಇದೆಯಾ? ಅಖುಟ್ ಇದೆಯಾ? ಅಖಂಡ್ ಹೇ. ಕ್ಯೂ ಲಗಾವೆ. ಅವರೆಲ್ಲ ನಿಮ್ಮ ಹತ್ರ ಏನು ಮಾಡ್ತಾರೆ? ಕ್ಯೂ ಹಚ್ಚಿ ಬರ್ತಾರೆ. ಕ್ಯೂ ಲಗಾವೆ. ಸ್ವಯಂ ಕಿ ಕ್ಯೂ ಸಮಾಪ್ತ್ ಕಿ ಹೇ. ನಿಮ್ಮೊಳಗಡೆ ಕ್ಯೂ ಅದಾವಲ್ಲ, ಏನು ಕ್ಯೂ? ಶಾಂತಿ ಬೇಕು, ಪ್ರೇಮ್ ಬೇಕು, ಅದು ಬೇಕು, ಇದು ಬೇಕು, ಕ್ಯೂ ಹಚ್ಚು ನಾವು ಒಳಗಡೆ. ಅದು ಸಮಾಪ್ತಿ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಅಗರ್ ಸ್ವಯಂ ಕಿ ಕ್ಯೂ ಮೇ ಬ್ಯುಸಿ ಹೋಂಗೆ ತೋ ಅನ್ಯ ಆತ್ಮಾओं को ಸಂಪನ್ನ ಕೈಸೆ ಬನಾವೆಂಗೆ. ಇನ್ನು ನೀವೇ ಕ್ಯೂ ಹಚ್ಚಿದರೆ ಎಲ್ಲ ಆತ್ಮಗಳನ್ನು ಸಂಪನ್ನ ಯಾವಾಗ ಮಾಡ್ತೀರಾ? ಕ್ಯೂ ಕ್ಯಾ ಕಿ ಭಾಷಾ ಚೇಂಜ್ ಕರೋ. ಯಾಕೆ ಅಂತೇನು ಪ್ರಶ್ನೆ ಇಲ್ಲ. ಓಕೆ, ಆಯಿತು 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 ಅನ್ನೋದು ಇವಾಗ. ಹಂಗ್ರೆ ಹಾಂ ಆಯಿತು. ಅದಕ್ಕೆ ಬಾಬಾ ಏನು ಹೇಳ್ತಾರೆ? ಜಿ ಹುಜೂರ್. हाँ जी, एक ही भाषा हो, सर्वप्रति संकल्प से, वाणी से वरदानी भाषा हो, वरदानी मूर्त हो, वरदानों की वर्षा के भाषण हो. जो भी सुने वह अनुभव करे कि भाषण नहीं लेकिन वरदानों के पुष्पों की वर्षा हो रही है. ನಮಗಿವರು ಭಾಷಣ ಮಾಡ್ತಿಲ್ಲ, ಎಲ್ಲವನ್ನ ಕೊಡ್ತಿದ್ದಾರೆ ಅಂತ ಅವ್ರಿಗೆ ಅನಿಸ್ಬೇಕು ಅಂತಾರೆ ಬಾಬಾ. ತಬ್ ಉದ್ಘಾಟನ್ ಕರಂಗೆ. ಆವಾಗ ನೀವು ಉದ್ಘಾಟನೆ ಮಾಡು ಬಂದು ಅಂತ ಹೇಳ್ತಾರೆ ಬಾಬಾ. ನಯೇ ವರ್ಷಕ್ಕೆ ಯಹಿ ನವೀನತಾ ಕರ್ನಾ. ಹೊಸ ವರ್ಷ ಈ ಹೊಸತನ ಮಾಡಬೇಕು. ಅಚ್ಛಾ ऐसे सदा अमृत कलशधारी हर संकल्प से वरदानी अनेक आत्माओं को हिम्मत बढ़ाने वाले. ಇಂತಹ ಯಾವಾಗಲೂ ಅಮೃತ ಕಲಶಧಾರಿಯಾಗಿರುವಂತಹ ಪ್ರತಿ ಸಂಕಲ್ಪದಿಂದ ವರದಾನಿ ಅನೇಕ ಆತ್ಮಗಳಿಗೆ ಧೈರ್ಯವನ್ನು ಕೊಟ್ಟು ಮುಂದಕ್ಕೆ ತಗೊಂಡು ಬರುವಂತಹ ಹಿಮ್ಮತ್ತೇ ಬಚ್ಚೆ ಮದದ್ ಬಾಪ್ ಐಸೆ ಎವರಡಿ. ಈ ಥರ ಎವರಡಿ ಆಗಿರ್ತಕ್ಕಂಥ ಬ್ರಹ್ಮ ತಂದೆಯ ಜೊತೆಗೆ ಯಾವಾಗಲೂ ಜೊತೆಗೆ ಪಾರ್ಟ್ ಮಾಡುವಂತಹ ವಿಜಯ್ ರತನ್ ಸಂಪನ್ನ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. ಅಚ್ಚಾ. ಓಂ ಶಾಂತಿ.